ಜಗನ್ಮಾತೆ ತಾಯಿ ದುರ್ಗಾಂಬಿಕಾ ತಾಯಿಯನ್ನು ನಾನು ಹಣೆ ಮಾಡಿದ ನೆನೆಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಕಡೂರಿನಿಂದ ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ಬಂಧುಗಳಿಗೆ ಮತ್ತು ನಮ್ಮ ಹೇಮಗಿರಿ ವೈರಾಗ್ಯ ಭವನದ ಎಲ್ಲ ಗುರುಬಳಗದ ಸದಸ್ಯರು ದಯಮಾಡಿಸಿದ್ದಾರೆ. ಅದನ್ನು ಮತ್ತೆ ಅವಾಗಿ ಮಾನವಕಾಶ ಫೌಂಡೇಶನ್ನಿನ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿಗಳು, ಸರ್ವ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಮತ್ತು ನಮ್ಮ ಮಠದ ಗುರುಬಳಗದ ಶಿಷ್ಯರು ಬಂದಿದ್ದಾರೆ. ಇವರೆಲ್ಲರಿಗೂ ಮತ್ತು ನಮ್ಮ ಕಡೂರು ಗ್ರಾಮದ ಸುತ್ತಮುತ್ತಲ ಗ್ರಾಮದ ಮತ್ತು ಶಾಸ್ತ್ರಿಗಳಿಗೆ, ನಮ್ಮ ಬಂಧುಗಳಿಗೆ ಎಲ್ಲರಿಗೂ ಸ್ವಾಗತ ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ನಮ್ಮ ವೈರಾಗ್ಯಧಾಮದ ಶಿಷ್ಯರಿಗೂ ಮತ್ತು ಭಕ್ತರಿಗೂ, ಅದೇ ರೀತಿ ನಮ್ಮ ಎಂಜಿನಿಯರ್ ಕರ್ಬಸೇನರು ಭಾಳ ಅಪರೂಪವಾಗಿ ಅವರು ಯಾವತ್ತೂ ಈ ಕಡೆ ಬಂದದ್ದೆಲ್ಲ ಅವರು ದಯಮಾಡಿಸಿದ್ದಾರೆ. ಅವ್ರಿಗೂ ಭಾಳಷ್ಟು ಪ್ರೇಮಿತ್ತು ಇಲ್ಲಿಗೆ ನಾನು ಕಣಿವೆ ನೋಡಬೇಕು, ನಮ್ಮ ಅಜ್ಜರು ಅನುಷ್ಠಾನ ಮಾಡಿದ್ದು ಹಾಗೆ ಹೀಗೆ ಅಂತ ನಮ್ಮ ಕಂಬಾಳಿ ಮಠರಿಗೂ ಭಾಳಷ್ಟು ಇದು ಇತ್ತು. ಅದ್ರ ಸಂಬಂಧ ನಾವು ಹೊಸ ಕಾರ್ತಿಕ್ ಮಾಡ್ತಾಯಿದ್ರಪ್ಪ. ಕಾರ್ತಿಕ್ ಮಾಸದಾಗ ನೀವು ನಾವು ಫೋನ್ ಮಾಡ್ತೀವಿ ಬರುವಂತ ಹೇಳ್ತೀವಿ. ಅದಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಬಂದಿದ್ದಾರೆ. ಅವರಿಗೂ ಹಾಗೂ ನಮ್ಮ ಕುಪ್ಪಾಡಿ ವೀರಭದ್ರಣ್ಣ ಮತ್ತು ಅವರ ಅಣ್ಣ ತಮ್ಮಂದಿರಿಗೂ ಇರೋದಕ್ಕಿಂತ ಮುಖ್ಯವಾಗಿ ಈ ಸಂಘದ ರೂವಾರಿಗಳು ಕಂಬಾಳಿ ಮಠ ಅಗದಿ ಒಂದು ಫೋನಿಗೆ ಇಲ್ಲ ಆಯಿತು ಗುರುಗಳೇ ಅಂಥ ಕ್ಷೇತ್ರಕ್ಕೆ ಕರ್ಸ್ಕೊಳೋದು ಎಲ್ಲ ಐತಿ, ನಾನು ಬಂದೇ ಬರ್ತೇನೆ ಅಂತ ಹೇಳಿ ಅವರು ಬರೋದಲ್ಲ ಎಲ್ಲರನ್ನೂ ಕರ್ಕೊಂಡು ಭಾಳಷ್ಟು ಮುತುವರ್ಜಿಯಿಂದ ಬಂದು ಇಲ್ಲಿ ಎಲ್ಲದು ಕ್ಷೇತ್ರನಾಥನ ಒಂದು ಪೌರಾಣಿಕ ಹಿನ್ನೆಲೆ ಏನು, ಅದ್ರ ಬಗ್ಗೆ ಹೆಂಗೆ ಏನು ಎಲ್ಲ ಸವಿಸ್ತರವಾಗಿ ಎಲ್ಲರ ಕೊಟ್ಟು ತಿಳ್ಕೊಂಡು ಇವತ್ತೆಲ್ಲ ಅವ್ರು ಭಾಳಷ್ಟು ಖುಷಿ ಪಟ್ಕೊಂಡಾರ. ಅವ್ರಿಗೂ ಸತಿಗೆ ನಾನು ವಿಶೇಷವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ನಮ್ಮ ಕಡೂರು ಗ್ರಾಮದ ಹಾಗೂ ಸುತ್ತಮುತ್ತಲ ನಮ್ಮ ಎಲ್ಲ ಬಂಧು ಬಾಂಧವರಿಗೂ ಸ್ವಾಗತಿಸ್ತೇನೆ. ಸ್ವಾಗತ, ಸುಸ್ವಾಗತ. ಎಂದ್ರಿಗೆ ಯಾರು ಬಾರ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮೋ ನಮಃ. ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ಋತ್ವಾ ಅತ್ಯತ್ರಿಷ್ಟದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯದ್ಧೇಮಾಂ ಜಾಹ್ಯಾಗುಂಶ ಪುರುಷಃ. ಓಂ ಇಡಾಧೇವ ಊರ್ಮನೋ ರೆಗ್ನನೆ ಬೃಹಸ್ಪತಿ ರುಕ್ತಮದಾನಿ ಶಗುಂಶ ಶಬ್ದಿಶ್ವೇ ದೇವಾಸೂಕ್ತ ವಚ ಪೃಥಿವಿ ಮತರ್ಮ ಮಾಯಗುಂಶೆ ಮಧುರ್ಮನಿಷ್ಯೆ ಮಧುರ್ಜನಿಷ್ಯೆ ಮಧು ವಕ್ಷ್ಯಾಮಿ ಮಧು ವದಿಷ್ಯಾಮಿ ಮಧುಮತಿಂ ದೇವೇಭ್ಯೋ ವಾಚಮುದ್ಯಾಸುಗುಂ ಶುಶ್ರೂಷೇಣ್ಯ ಮಾನುಷ್ಯೆ ಬೆಸ್ತಮ್ಮ ದೇವಾವಂತು ಶೋಭೈ ಪೀತರೋ ನೋ ಮದಂತು. ಓಂ ಶಾಂತಿ ಶಾಂತಿ ಶಾಂತಿ. ವೇದಘೋಷ ಮಾಡಿದ ಶ್ರೀ ಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ಪ್ರೀತಿ ಮತ್ತು ಸಂಘಟನೆಯಿಂದ ಪ್ರಾರ್ಥನೆ. ಸ್ವರೂಪ ನಮೋ ಹರಿ ಬ್ರಹ್ಮ ಮಹೇಶ ನಮೋ ಶ್ರೀಲೋಲ ಭಜೆ ದಿವ್ಯ ರೂಪ ಭಜೆ ಗುರುದೇವ ಓಂಕಾರ ನಮೋ ಓಂ ಧರ್ಮ ಸ್ವರೂಪ ನಮೋ ಹರಿ ಬ್ರಹ್ಮ ಮಹೇಶ ನಮೋ ಶ್ರೀಲೋಲ ಭಜೆ ದಿವ್ಯ ರೂಪ ಭಜೆ ಗುರುದೇವ ಓಂಕಾರ ನಮೋ ಶೋಕತಾಪ ಪರಿಹಾರಕ ಜೀವಕೋಟಿ ಗುಣ ಪೂಜಿಪ ಶೋಕತಾಪ ಪರಿಹಾರಕ ಜೀವಕೋಟಿ ಗುಣ ಪೂಜಿಪ ಹೇ ಜಗವಿದಾತ ಹೇ ಮಹಾಸಮ್ಮತ हे जगविदाता हे महसम्मता अनुगाला मनोदीपिका ओम धर्म स्वरूपा नमो हरि ब्रह्मा महेशा नमो श्री लोला भजे दिव्य रूपा भजे
ಗುರುದೇವ ಓಂಕಾರ ನಮೋ. ನೀ ಒಲಿಯಲು ಮಣ್ಣು ಚಿನ್ನ, ದೇವ ದಯ ಮಾಡಿ ಕೃಪೆ ತೋರೆಯ. ನೀ ಒಲಿಯಲು ಮಣ್ಣು ಚಿನ್ನ, ದೇವ ದಯ ಮಾಡಿ ಕೃಪೆ ತೋರೆಯ. ದೇವ ಬೇಡುವೆನು ನೀಡು ಹರ್ಷವನು, ಭುವನೇಂದ್ರ ಶಿವನೇ ನಮೋ. ಓಂ ಧರ್ಮ ಸ್ವರೂಪ ನಮೋ, ಹರಿ ಬ್ರಹ್ಮ ಮಹೇಶ ನಮೋ. ಶ್ರೀಲೋಲ ಭಜೆ ದಿವ್ಯ ರೂಪ ಭಜೆ, ಗುರುದೇವ ಓಂಕಾರ ನಮೋ. ಏನು ಮೌನವೋ ಸ್ವಾಮಿಯೇ, ಯಮ ಕಾಯುವ ಮನಸ್ಸಿಲ್ಲವೇ. ಏನು ಮೌನವೋ ಸ್ವಾಮಿಯೇ, ಯಮ ಕಾಯುವ ಮನಸ್ಸಿಲ್ಲವೇ. ಗಜರೂಪಾಧರ ಶುಭ ಸೂತ್ರಧರ, ಗಜರೂಪಾಧರ ಶುಭ ಸೂತ್ರಧರ, ನಿನ್ನ ಮನಸಾರೆ ಹೊಗಳುವೆನು. ಓಂ ಧರ್ಮ ಸ್ವರೂಪ ನಮೋ, ಹರಿ ಬ್ರಹ್ಮ ಮಹೇಶ ನಮೋ. ಶ್ರೀಲೋಲ ಭಜೆ ದಿವ್ಯ ರೂಪ ಭಜೆ, ಗುರುದೇವ ಓಂಕಾರ ನಮೋ. ಗುರುದೇವ ಓಂಕಾರ ನಮೋ. ಸಿದ್ದೇಶ್ವರನ ಕ್ಷೇತ್ರದಲ್ಲಿರುವಂಥ ಒಂದು ಮಹಿಮೆ, ಕ್ಷೇತ್ರನಾಥನಾಗಿರುವಂಥ ಸಿದ್ದೇಶ್ವರ ಪ್ರಾಯಶಃ ಇದಕ್ಕೊಂದು ಯಾವುದೇ ಒಂದು ಹಿನ್ನೆಲೆ ಇತಿಹಾಸಗಳನ್ನು ನಾವು ನೋಡಿದರೆ ಯಾರಿಂದನೂ ಇದು ಸ್ಥಾಪಿತವಾದಂಥ ಒಂದು ಪವಿತ್ರ ಸ್ಥಳವಲ್ಲಿದು. ಇದು ತನ್ನಿಂದ ತಾನೇ ನಿರ್ಮಾಣಗೊಂಡಿರುವಂಥ ಒಂದು ಅದ್ಭುತವಾದ ಕ್ಷೇತ್ರ ಇದು. ಹಿಂದೆ ಒಬ್ಬ ಮಹಾತ್ಮ ಇಲ್ಲಿ ಬಂದು ತಾನು ತಪಸ್ಸಾಧನೆಯನ್ನು ಮಾಡಿ ಈ ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡಿ, ಈ ಸುತ್ತಮುತ್ತಲಿನ ಪರಿಸರ ಜನಗಳು ಇದನ್ನು ನಂಬಿ ಬಂದಂಥವ್ರಿಗೆಲ್ಲರಿಗೂ ಒಂದು ದೈವಿ ಕಳೆಯನ್ನು ಅವರಿಗೆ ತುಂಬಿ ಅವರಿಗೊಂದು ಆತ್ಮಬಲವನ್ನು ತುಂಬುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ ಎನ್ನುವಂತಹದ್ದು ಈ ಕ್ಷೇತ್ರದ ಹಿನ್ನೆಲೆ. ಪ್ರಾಯಶಃ ನಾವು ರಾಜ ಮಹಾರಾಜರ ಕಾಲದಿಂದ ಸ್ಥಾಪಿತವಾಗಿರುವಂಥದ್ದು ಇತಿಹಾಸ ಕೇಳಿದ್ದೀವಿ, ಅಥವಾ ಯಾರೋ ಶ್ರೀಮಂತರು ಮಾಡಿಕೊಟ್ರು ಅಂತನ್ನುವಂಥದ್ದಕ್ಕೆ ಒಂದು ಕ್ಷೇತ್ರ ನಿರ್ಮಾಣ ಆಗಿರುವಂಥದ್ದು ಕೇಳಿದ್ದೀವಿ. ಇತ್ತೀಚೆಗೆ ಈ ರಾಜಕೀಯ ಸರ್ಕಾರದ ಹಣದಿಂದ ನಿರ್ಮಾಣಗೊಳ್ಳುವಂಥ ದೇವಸ್ಥಾನಗಳ ಬಗ್ಗೆ ನಮಗೆ ಗೊತ್ತಿದೆ ಮಾಹಿತಿ. ಆದರೆ ಈ ಕ್ಷೇತ್ರ ಭಾಳ ವಿಶಿಷ್ಟವಾದ್ದು. ಆತ ಯಾರೋ ಗೊತ್ತಿಲ್ಲ ಸಿದ್ದೇಶ್ವರ ಅಂತಂದೇಳಿ. ಆ ಮಹಾತ್ಮನ ಬಗ್ಗೆ ಎಲ್ಲ ಹೇಳ್ತಾರೆ ಕತೆ. ಆತ ಎಲ್ಲಿಂದ ಬಂದ, ಎದಕ್ಕೆ ಬಂದ, ಎದಕ್ಕಾಗಿ ಇಲ್ಲಿ ನೆಲೆ ನಿಂತ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಿದ್ರೆ ಅದು ನಮಗೆ ಗೊತ್ತಿಲ್ಲರಿ, ಇದು ಭಾಳ ಹಳೆಯದು ಅಂತ ಅಷ್ಟೇ ಹೇಳ್ತಾರೆ. ಅಂದರೆ ಇಲ್ಲಿ ನಾವು ತಿಳ್ಕೋಬೇಕಾದದ್ದು ಒಂದು ಭಾಳ ಮಹತ್ವ. ನಿಮಗೆ ಪ್ರಾರಂಭದಲ್ಲಿ ನಾನು ಪ್ರಾರ್ಥನೆ ಮಾಡಿಸಿದೆ, ಪಂಚಪೀಠಗಳ ಒಂದು ಪರಂಪರೆಯಲ್ಲಿ ಹೆಂಗಿದು ಧರ್ಮ ಸಂಸ್ಕೃತಿ ಪ್ರಾರಂಭ ಆಯಿತು ಅಂತ ಅನ್ನುವಂತಹ ಒಂದು ಪ್ರಶ್ನೆಗೆ ಒಂದು ಉತ್ತರ ಅಂತಂದರೆ, ಆರಂಭನೇ ಇದು ಭಾಳ ವಿಶಿಷ್ಟವಾದ. ಶಿವ ತನ್ನ ಲೀಲೆಯನ್ನು ನನ್ನ ಪರವಾದಂಥ ಧರ್ಮ ಸಂಸ್ಕೃತಿಯನ್ನು ಇಟ್ಟುಕೊಂಡು ಈ ಜಗತ್ತಿನಲ್ಲಿ ಯಾರೇ ಕೆಲಸ ಮಾಡಿದರೂ ಅವರಿಗೊಂದು ಶಕ್ತಿಯನ್ನು ತುಂಬ್ತೀನಿ ಅಂತಂದೇಳಿ ಪಾರ್ವತಿಗೊಮ್ಮೆ ಪರಮೇಶ್ವರ ಹೇಳಿದಂಥ ಉವಾಚದು. ಯಾಕಿದು ಬಂತು ಪ್ರಶ್ನೆ ಅಂದರೆ, ಪಾರ್ವತಿಯಮ್ಮ ಪ್ರಶ್ನೆ ಕೇಳ್ತಾಳೆ, ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟಿಯ ಪರಮೇಶ್ವರ, ಜಗತ್ತನ್ನು ಹೆಂಗೆ ಸೃಷ್ಟಿ ಮಾಡ್ತೀಯ, ಜಗತ್ತಿನ ಜೊತೆಗೆ ನೀನು ಹೇಗಿರ್ತೀಯ ಅಂತ ಕೇಳಿದಾಗ, ನಾನೇ ಗುರುವಾಗಿ ಬಂದು ಧರ್ಮದ ಮಾರ್ಗವನ್ನು ತಿಳಿಸ್ತೀನಿ, ಬೋಧನೆಯನ್ನು ಮಾಡ್ತೀನಿ, ನಾನೇ ಲಿಂಗವಾಗಿದ್ದು ಪೂಜಿಸ್ಕೊಳ್ತೇನೆ, ನಾನೇ ಜಂಗಮನಾಗಿ ಪುನಃ ಆ ಸಂಸ್ಕೃತಿಯನ್ನು ನಾನು ಪುನಃ ಮರೆತು ಹೋಗುವಂಥ ಸಂಸ್ಕೃತಿಯನ್ನು ಅದನ್ನು ಉಳಿಸುವಂಥ ಕೆಲಸ ನಾನೇ ಮಾಡ್ತೀನಿ. ಅದರ ಬಗ್ಗೆ ಇರುವಂಥ ಒಂದು ವಿಚಾರಗಳೆಲ್ಲ ನನ್ನವೇ ಆಗಿರ್ತವೆ. ಅಂದರೆ ನಾನೇ ಗುರು, ಲಿಂಗ ಮತ್ತು ಜಂಗಮ 3 ರೂಪದಲ್ಲಿ ನಾನು ಈ ಜಗತ್ತಿನ ಜೊತೆಗಿರ್ತೀನಿ. ಹಾಗಾಗಿ ಕಾಲಕಾಲದಲ್ಲಿ ಎಲ್ಲೆಲ್ಲಿ ಧರ್ಮಕ್ಕೆ ಚ್ಯುತಿ ಬರ್ತತೋ ಅಲ್ಲೆಬ್ಬ ಅವತಾರ ಪುರುಷರನ್ನು ನಾನು ಅಲ್ಲಿ ನೇಮಕ ಮಾಡಿ ಅವರ ಮೂಲಕವಾಗಿ ಕ್ಷೇತ್ರಗಳನ್ನು, ಜನರ ಪರಿಸರವನ್ನು, ಈ ನಾನೇ ಸೃಷ್ಟಿ ಮಾಡಿರುವಂತಹ ಈ ಜಗತ್ತನ್ನು ನಾನು ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿದಂಥ ಮಾತು. ಪ್ರಾಯಶಃ ಅದಕ್ಕೆ ಹಿನ್ನೆಲೆ ಇಟ್ಕೊಂಡೆ. ಆ ರೀತಿ ಶಿವನ ಅಣತಿಯಂತೆ, ಶಿವನ ಆದೇಶದಂತೆ, ಶಿವನ 5 ಮುಖಗಳಿಂದ ಬಂದಂಥ ಒಂದು ಆಚಾರ್ಯರೇ, ಮೂಲ ಆಚಾರ್ಯರೇ ರೇಣುಕಾಚಾರ್ಯರು, ದಾರುಕಾಚಾರ್ಯರು, ಘಂಟಾಕರ್ಣಾಚಾರ್ಯರು, ಧೇನುಕರ್ಣಾಚಾರ್ಯರು ಮತ್ತು ವಿಶ್ವಕರ್ಣಾಚಾರ್ಯರು. ಇವರು ದ್ವಾಪರ ಯುಗದಲ್ಲಿ ಅವತಾರವನ್ನು ತಾಳಿ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಅದೇ ವೀರಶೈವ ಧರ್ಮ, ಅದೇ ಶಿವಧರ್ಮ, ಅದೇ ಶಿವ ಸಿದ್ಧಾಂತ ಧರ್ಮ, ಅದೇ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಧರ್ಮ,
ಹಿಂಗೆ ಹಲವು ಹೆಸರುಗಳಿಂದ ಅದನ್ನು ಕರೆದುಕೊಂಡು ಬರ್ತಾ ಇದ್ದಾರೆ. ಪ್ರಾಯಶಃ ಪರಂಪರೆ ಒಳಗೆ ಬಂದಂಥ ಒಂದು ಕ್ಷೇತ್ರವೇ ಈ ಸಿದ್ದೇಶ್ವರನ ಕ್ಷೇತ್ರ. ಈಗ ಅವರ ಕಾಲದಲ್ಲಿ ನೋಡಿ, ಹಿಂದೆ ಆದಮೇಲೆ ಆಚಾರ್ಯರು ಬೇರೆ ಬೇರೆ ಕಡೆಗೆ ಪೀಠಗಳನ್ನು ಸ್ಥಾಪನೆ ಮಾಡಿದರು ಅಂತಂದೇಳಿ, ರಂಭಾಪುರಿ ಪೀಠದ ಮೂಲ ಆಚಾರ್ಯರು ರೇಣುಕಾಚಾರ್ಯರು ಅವರು ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಿಂದ ಆವಿರ್ಭವಿಸಿ ಧರ್ಮ ಪ್ರಚಾರವನ್ನು ಮಾಡ್ತಾ ಮಾಡ್ತಾ ಅವರು ದೇಶ ಸುತ್ತ ಇವತ್ತಿನ ಪೀಠ ಬಾಳೆಹೊನ್ನೂರಲ್ಲಿ ಏನಿದೆ ಅಲ್ಲಿ ಅದನ್ನು ಪೀಠವನ್ನು ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು. ಇನ್ನು ಎರಡನೇ ಪೀಠ ಉಜ್ಜಯಿನಿ ಪೀಠ. ಇದು ದಾರುಕಾಚಾರ್ಯರು ಅವರು ಮಧ್ಯಪ್ರದೇಶದ ಕ್ಷಿಪ್ರಾ ನದಿ ದಂಡೆ ಮೇಲಿರುವಂತಹ ಮಹಾಕಾಲೇಶ್ವರ ಲಿಂಗದಿಂದ ಆವಿರ್ಭವಿಸಿ ಅಲ್ಲೇ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಮುಂದೆ ಕಾಲಾನುಗತಿ ಒಳಗೆ ಮಂಗೋಲರ ಕಾಲದಲ್ಲಿ ಅವರ ದಾಳಿಗೆ ಒಳಪಟ್ಟಂಥ ಪರಿಸ್ಥಿತಿಯನ್ನು ಗಮನಿಸಿ ಅವತ್ತಿನ ಆಚಾರ್ಯರು ದಕ್ಷಿಣ ಭಾಗಕ್ಕೆ ಇಲ್ಲಿ ಬಂದು ನೆಲೆಸಂಥ ಸಂದರ್ಭ. ಅವತ್ತು ರೇವಣಸಿದ್ದೇಶ್ವರ ಜಗದ್ಗುರುಗಳು ರಂಭಾಪುರಿ ಪೀಠದಲ್ಲಿರ್ತಾರೆ. ಅವರು ಉಜ್ಜಯಿನಿ ಪೀಠವನ್ನು ಇಲ್ಲಿ ಸ್ಥಾಪನೆ ಮಾಡಿರಿ ಅಂತ ಇವತ್ತೇನು ಇದೆಯಲ್ಲ ನಮಗೆ ಕೊಟ್ಟೂರಿನ ಸಮೀಪದಲ್ಲಿರುವಂಥ ಉಜ್ಜಯಿನಿ, ಅಲ್ಲಿ ಆ ಪೀಠವನ್ನು ಪುನಃ ಸ್ಥಾಪನೆ ಮಾಡಿ ಆ ಶಕ್ತಿಯನ್ನು ಪುನಃ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರು ಅಂತಕ್ಕಂಥದ್ದು ಒಂದು ಇತಿಹಾಸ. ಹಾಗೆಯೇ ಕೇದಾರ ಪೀಠದ ಮೂಲ ಆಚಾರ್ಯರು ಘಂಟಾಕರ್ಣಾಚಾರ್ಯರು ಅಂತ, ಅವರು ಇವತ್ತಿನ ಆಂಧ್ರ ಪ್ರದೇಶದ ಈಸ್ಟ್ ಗೋದಾವರಿ ಜಿಲ್ಲೆಯಲ್ಲಿರುವಂತಹ ದ್ರಾಕ್ಷಾರಾಮ ಕ್ಷೇತ್ರ ಅಂತಕ್ಕಂಥ ಒಂದು ಅದ್ಭುತವಾದ ಲಿಂಗ, 14 ಅಡಿ ಲಿಂಗ ಅದು. ಆ ಲಿಂಗದಿಂದ ಆವಿರ್ಭವಿಸ್ತಾರೆ ಅಂತಕ್ಕಂಥದ್ದು. ಅಲ್ಲಿಂದ ಧರ್ಮ ಪ್ರಚಾರ ಮಾಡ್ತಾ ಮಾಡ್ತಾ ಹಿಮಾಲಯದ ಪರಿಸರಕ್ಕೆ ಹೋಗಿ ಉಕ್ಕಿ ಮಠನಲ್ಲಿ ಕೇದಾರ ಪೀಠವನ್ನು ಸ್ಥಾಪನೆ ಮಾಡಿದರು ಅಂತಂದೇಳಿ. ಇವತ್ತದು ಉಕ್ಕಿ ಮಠ ಅಂತಂದೇಳಿ ಊರಾಗಿ ಪರಿವರ್ತನೆ ಆಗಿದೆ. ಆದರೆ ಒಂದು ಕಾಲಕ್ಕೆ ಏನಿದ್ದಿಲ್ಲ, ಅದು ಮಠವಾಗಿತ್ತು, ಕೇದಾರ ಪೀಠ ಅಂತ ಅಷ್ಟೇ ಇತ್ತು. ಆ ಭಾಗದಲ್ಲಿ ಇರುವಂಥ ಒಂದು ರಾಜನ ಮಗಳು ಉಷಾದೇವಿ ಅಂತಂದೇಳಿ ಅನಿರುದ್ಧನ ಮೊಮ್ಮಗನ ಜೊತೆಗೆ ಕೃಷ್ಣನ ಮೊಮ್ಮಗ ಅನಿರುದ್ಧ ಅವನ ಜೊತೆಗೆ ಮದುವೆ ಮಾಡಿಸುವಂಥದ್ದು. ಈ ಪ್ರಕ್ರಿಯೆ ನಡೆದ ಮೇಲೆ ಆ ರಾಜನ ಮಗಳು ಮಠವನ್ನು ಕಟ್ಟಿಸ್ಕೊಟ್ಲು ಗುರುಗಳಿಗಿರಲಿಕ್ಕೆ. ಅದಕ್ಕೆ ಉಷಾದೇವಿ ಕಟ್ಟಿಸ್ಕೊಟ್ಟ ಮಠ ಅಂತಂದೇಳಿ ಒಂದು ಕಾಲಕ್ಕೆ ಕರೀತಕ್ಕಂಥ ಒಂದು ವಾಡಿಕೆ ಬೆಳೀತತೆ. ಮುಂದೆ ಅದು ಬ್ರಿಟಿಷರ ಕಾಲಕ್ಕೆ ಉಷಾ ಮಠ ಹೋಗಿ ಉಕ್ಕಿ ಮಠ, ಉಕ್ಕಿ ಮಠ ಅಂತ ಹಿಂಗೆ ಪರಿವರ್ತನೆ ಆಗಿದೆ ಅಂತಂದೇಳಿ ಅದಕ್ಕೊಂದು ಹಿನ್ನೆಲೆ ಹೆಸರು. ಆದರೆ ಹಿಮಾಲಯದ ಪವಿತ್ರ ಪರಿಸರದಲ್ಲಿನೇ ಕೇದಾರ ಪೀಠವನ್ನು ಸ್ಥಾಪನೆ ಮಾಡಿದರು, ವೈರಾಗ್ಯ ಸಿಂಹಾಸನ ಸಂಸ್ಥಾನ ಪೀಠ ಅಂತ. ಇನ್ನು ಮುಂದೆ ಧೇನುಕರ್ಣಾಚಾರ್ಯರು ಶ್ರೀಶೈಲದ ಮಲ್ಲಿಕಾರ್ಜುನ ಲಿಂಗದಿಂದನೇ ಆವಿರ್ಭವಿಸಿ ಅಲ್ಲಿ ಪಂಡಿತಾರಾಧ್ಯ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಇವತ್ತಿಗೂ ಅಲ್ಲೇ ಮುಂದುವರ್ಕೊಂಡು ಬಂದಿರುವಂಥದ್ದಾಗಿದೆ. ಇನ್ನು ಕೊನೆಯದಾಗಿ ಕಾಶಿಪೀಠ, ಇವತ್ತಿನ ವಾರಣಾಸಿ ಅಂತ ನಾವೇನು ಕರಿತೀವೋ ಆ ವಾರಣಾಸಿಯಲ್ಲಿದೆ, ಅಲ್ಲಿ ವಿಶ್ವನಾಥ ಲಿಂಗದಿಂದ ಆವಿರ್ಭವಿಸಿದಂಥ ವಿಶ್ವಕರ್ಣಾಚಾರ್ಯರು ಅಲ್ಲಿ ಪೀಠವನ್ನು ಸ್ಥಾಪನೆ ಮಾಡ್ತಾರೆ, ಜ್ಞಾನ ಸಿಂಹಾಸನ ಪೀಠವನ್ನು ಅಂತಕ್ಕಂಥದ್ದು. ಈ 5 ಜನ ಜಗದ್ಗುರುಗಳೇ ಶಿವನ ಆದೇಶದಂತೆ ಬಂದು ಧರ್ಮವನ್ನು ಸ್ಥಾಪನೆ ಮಾಡಿದರು. ಆ ಧರ್ಮದ ಬೆಳಕೆ ಇವತ್ತು ಅನೇಕ ಕಡೆಗೆ ಅನೇಕ ಸ್ವರೂಪದಲ್ಲಿ ತಾಳಿದೆ. ಅಂಥ ಸ್ವರೂಪದ ಪವಿತ್ರ ಕ್ಷೇತ್ರನೇ ಈ ಸಿದ್ದೇಶ್ವರ ಕ್ಷೇತ್ರ ಅಂತಕ್ಕಂಥದ್ದು. ಇನ್ನು ಮುಂದಕ್ಕೆ ನಿಮಗೆ 5 ಜನ ವೀರಭದ್ರೇಶ್ವರ, ನಂದೀಶ್ವರ, ಭೃಂಗೀಶ್ವರ, ಋಷಭೇಶ್ವರ ಅಂತ 5 ಜನದ್ದು ಹೇಳಿದೆ. ಅವ್ರು ಯಾರು ಅಂತಂದರೆ ಧರ್ಮವನ್ನು ಪರಿಪಾಲನೆ ಮಾಡಲಿಕ್ಕಾಗಿರುವಂಥ ಗೋತ್ರ ಪುರುಷರು. ರಂಭಾಪುರಿ ಪೀಠದ ಗೋತ್ರ ಪುರುಷ ವೀರಭದ್ರ ದೇವರು, ಉಜ್ಜಯಿನಿ ಪೀಠ ನಂದೀಶ್ವರ, ಕೇದಾರ ಪೀಠದ ಗೋತ್ರ ಪುರುಷ ಭೃಂಗೀಶ್ವರ, ಶ್ರೀಶೈಲ ಪೀಠದ ಗೋತ್ರ ಪುರುಷ ಋಷಭೇಶ್ವರ ಮತ್ತು ಕಾಶಿಪೀಠದ ಗೋತ್ರ ಪುರುಷ ಸ್ಕಂದೇಶ್ವರ ಅಂತ. ಸ್ಕಂದನಿಗೆ ಷಣ್ಮುಖ ಅಂತ ಕರಿತಿದ್ದಾರೆ, ಕುಮಾರಸ್ವಾಮಿ ಅಂತ ಕರಿತಾ ಇದ್ದಾರೆ, ಸುಬ್ರಹ್ಮಣ್ಯ ಅಂತ ಕರಿತಾ ಇದ್ದಾರೆ. ಹಿಂಗೆ ಹಲವಾರು ಹೆಸರುಗಳಿಂದ ಅಯ್ಯಪ್ಪ ಅಂತ ಕರಿತಾ ಇದ್ದಾರೆ. ಏನೇ ಕರೆದ್ರೂ ಆತನೇ ಮೂಲ ಸ್ಕಂದ ಅಂತ, ಸ್ಕಂದನ ಅವತಾರಗಳೇ ಅವು ಆಗಿರ್ತಕ್ಕಂಥದ್ದು ಅಂತ. ಹೀಗೆ ಅವರು ಕ್ಷೇತ್ರ ಪಾಲಕರಾಗಿದ್ದು ಧರ್ಮವನ್ನು ಆಚಾರಬದ್ಧವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಮಾರ್ಗದರ್ಶನ ಕೊಟ್ಟಂಥ ಮೂಲ ದೈವ ಪುರುಷರು ಅಂತಕ್ಕಂಥದ್ದು. ಇನ್ನು 5 ಪೀಠಕ್ಕೆ 5 ಶಕ್ತಿ ದೇವತೆಗಳಿದ್ದಾವೆ. ಅವೇ ಚೌಡೇಶ್ವರಿ, ರಂಭಾಪುರಿ ಪೀಠದ ಶಕ್ತಿ ದೇವತೆ ಚೌಡೇಶ್ವರಿ, ಉಜ್ಜಯಿನಿ ಪೀಠದ ಶಕ್ತಿ ದೇವತೆ ಶ್ರೀಗೌರಿ, ಕೇದಾರ ಪೀಠದ ಶಕ್ತಿ ದೇವತೆ ಚಂಡಿಕಾದೇವಿ, ಶ್ರೀಶೈಲ ಪೀಠದ ಶಕ್ತಿ ದೇವತೆ ಭ್ರಮರಾಂಬಿಕೆ ಮತ್ತು ಕಾಶಿ ಪೀಠದ ಶಕ್ತಿ ದೇವತೆ ಅನ್ನಪೂರ್ಣೇಶ್ವರಿ. ಅಂದರೆ ಇವರು ಮೂಲ ದೇವತಾ ಪುರುಷರು ಅಂತ. ಇವರಿಂದನೇ ಎಲ್ಲ ಜಗತ್ತಿಗೆ ಸೃಷ್ಟಿ ಆಗಲಿಕ್ಕೆ ಶಿವನ ಆದೇಶದಂತೆ ಅವರು ಕಾರ್ಯವನ್ನು ನಿರ್ವಹಿಸಿದರು ಅಂತಕ್ಕಂಥದ್ದು. ಹಾಗಾಗಿ ಈ ಮೂಲ ದೇವತೆಗಳನ್ನು ಸ್ಮರಣೆ ಮಾಡುವಂತಹದ್ದು ಯಾವುದೇ ಕ್ಷೇತ್ರದಲ್ಲಿ ನೀವು ಹೋದಾಗ ಇದನ್ನು ಮಾಡಿದ್ರಿ ಅಂದರೆ ಆ ಕ್ಷೇತ್ರದ ನಿಜವಾದ ಸಂಕಲ್ಪ ನಮ್ಮ ಜೊತೆಗೆ ಬರ್ತದೆ ಅಂತಕ್ಕಂಥದ್ದು. ಯಾಕಂದರೆ ಒಂದು ಯಾವುದೇ ಕ್ಷೇತ್ರ ನಿರ್ಮಾಣ ಆಗುವಾಗ ಅದರ ಸಂಕಲ್ಪ ಇರ್ತದೆ.
ಆ ಸಂಕಲ್ಪ ಶಕ್ತಿನೇ ನಮ್ಮ ಬದುಕಿಗೊಂದು ಬೆಳಕಾಗಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಈ ಸಿದ್ದೇಶ್ವರ ಸ್ವಾಮಿ ಬಗ್ಗೆ ನಾವು ಇಲ್ಲಿ ನೋಡೋದಾದರೆ ಆತ ಒಬ್ಬ ಅದ್ಭುತವಾದ ತಪಸ್ವಿ. ಆತಿಲ್ಲಿ ನೆಲೆಗೊಂಡ ಈ ಪರಿಸರವನ್ನು ನೋಡಿದೆ ಆತಿಗೆ ಆನಂದ ಅನ್ನಿಸ್ತು. ಇಲ್ಲಿ ನಾನು ಜಪತಪಗಳನ್ನು ಮಾಡಲಿಕ್ಕೆ ಯೋಗ್ಯ ಅನ್ನಿಸ್ತು. ಇಲ್ಲಿ ಬಂದು ಗವಿ ಒಳಗೆ ತಪಸ್ಸನ್ನು ಸಾಧನೆ ಮಾಡಿದ್ರು ಅವರು. ಆ ಸಂದರ್ಭದಲ್ಲಿ ಇಲ್ಲಿ ಕುರಿ ಕಾಯಲಿಕ್ಕೆ ದನ ಕಾಯಲಿಕ್ಕೆ ಬಂದಂಥ ಜನಗಳು ಅವ್ರ ಹತ್ರ ಹೋಗಿ, ಅಜ್ಜ ನೀನೊಬ್ಬನೇ ಕುಂತಿಯಲ್ಲ, ನಿನಗೆ ಊಟ ಹೆಂಗೆ ಮಾಡ್ಕೊಂತೀವಿ, ಉಪಚಾರ ಹೆಂಗೆ ಮಾಡ್ಕೊಂತೀವಿ ಅಂತ ಕೇಳಿ, ಅದೆಲ್ಲ ಪರಮಾತ್ಮ ನಡೆಸನಪ್ಪ ಅಂತ ಅಷ್ಟು ಹೇಳೋರು ಅವರು. ಆ ರೀತಿ ಹೇಳಿದಂಥ ಸಿದ್ದೇಶ್ವರರು ಅವರು ದನ ಕಾಯರು ಬಂದು, ಅಜ್ಜ ಅವ್ರ ಹತ್ರ ಬಂದು ಮಾತಾಡ್ಕೊಂತ ಕುಂತ್ರೆ, ಅಜ್ಜ ನಮ್ಮ ದನಗಳಿಗೆ ಭಾಳ ತೊಂದರೆ ಆಗ್ಬಿಟ್ಟತ್ತಲ್ಲ ಅಜ್ಜ, ಸೆಲೆ ರೋಗ ಭಾಳ ಬರ್ತಾ ಐತೆ ಅಂತ. ಹೌದೇನಪ್ಪ, ಸೆಲೆ ರೋಗ ಬರ್ತಾ ಐತೇನು? ಆಯ್ತು ಬಿಡು, ಇಲ್ಲಿ ಹತ್ರದಾಗ ಐತಾಳೆ ದೇವಿ, ಅವಳು ನೀರು ಹರಿಸ್ತಾಳ್ತಾಗ ಆ ನೀರಿನಿಂದ ನಿಮ್ಗೇನು ಕೊರತೆ ಆಗೋದಿಲ್ಲ, ನಿಮ್ಮ ದನಗಳಿಗೆ ಎಂದೂ ಸೆಲೆ ರೋಗ ಬರೋದಿಲ್ಲ ಅಂತ ಹಿಂಗೆ ಅಪ್ಪಣೆ ಮಾಡಿದ್ರಂತೆ. ಆವತ್ತಿನಿಂದ ಇವತ್ತಿನವರೆಗೆ ಆ ಸೆಲೆ ರೋಗ ಅಂತಂದೇಳಿ ಪಶುಗಳಿಗೆ ಬಂದಿಲ್ಲ ಅಂತಕ್ಕಂಥದ್ದು ಇಲ್ಲಿನ ನಡ್ಕೊಳ್ತಕ್ಕಂಥ ಜನರು ಹೇಳಿದಂಥ ಒಂದು ಮಹತ್ವದ ಮಾತಿದು. ಪ್ರಾಯಶಃ ಇಲ್ಲೇ ಒಂದು ಮಹತ್ವದ ಒಂದು ಬಾವಿ ಇದೆ, ಅದಕ್ಕೇನಂತೆ ಮಜ್ಜನ ಗುಂಡಿ ಅಂತ ಕರಿತಾ ಇದ್ದಾರೆ ಅದನ್ನು. ಅಂದರೆ ಸಿದ್ದೇಶ್ವರನಿಗೆ ಇಲ್ಲಿ ಸ್ನಾನ ಮಾಡಿಸ್ಬೇಕಾದ್ರೆ ಅಲ್ಲೇ ಹೋಗಿ ಮಡಿಯಿಂದ ಹೋಗಿ ನೀರು ತಂದು ಅಲ್ಲಿ ಇವತ್ತಿಗೂ ಅದು ಪೂಜೆ ಮಾಡುವಂಥ ಒಂದು ಪರಿಪಾಠ ಇದೆ ಅಂತಕ್ಕಂಥ. ಅದು ಆತನ ತೀರ್ಥಕ್ಷೇತ್ರ ಅಂತಂದೇಳಿ ಇವತ್ತಿಗೂ ಆ ತೀರ್ಥಕ್ಷೇತ್ರದ ಮಹಿಮೆ ಎಲ್ಲರೂ ಹೇಳ್ತಾರಿಲ್ಲ, ಅನೇಕ ಜನಗಳ ಬಾಯಿಂದ ಕೇಳಿದ್ವಿ ನಾವು. ಚರ್ಮ ರೋಗಗಳಿಗೆ ಅದು ಗುಣ ಆಗ್ತದೆ, ಯಾರಿಗೆ ಸ್ವಲ್ಪ ಬುದ್ಧಿಯಲ್ಲಿ ವಿಕೃತಿ ಬಂದಾಗ ಆ ತೀರ್ಥವನ್ನು ಸೇವನೆ ಮಾಡಿದರೆ 11 ದಿವಸ ಅದು ದೂರ ಆಗ್ತದೆ ಅಂತಕ್ಕಂಥದ್ದು. ಹೀಗೆ ಹಲವಾರು ಪವಾಡಗಳು ಅವರವರ ಭಾವನೆಗೆ ತಕ್ಕಂತೆ ನೆಲೆಗೊಂಡಿರುವಂಥದ್ದು ಅಂತಕ್ಕಂಥದ್ದು. ಇದು ಇಲ್ಲಿ ದುರ್ಗಾದೇವಿ ದುರ್ಗಾಂಬಿಕೆ ನೆಲೆಗೊಂಡಿದ್ದಾಳೆ. ಆಕೆ ಅಲ್ಲಿ ಹೋಗಿ ದೇವಿ ಹತ್ರ ವರಪ್ರಸಾದವನ್ನು ಕೇಳುವಂತಹದ್ದು ಇಲ್ಲಿ ಭಾಳಷ್ಟು ಇದೆ ಅಂತಕ್ಕಂಥದ್ದು. ಆ ತಾಯಿ ಯಾರು ಕಷ್ಟ ಅಂತ ಬರ್ತಾರೋ ಅವರ ಕಷ್ಟಕ್ಕೆ ನಿವಾರಣೆ ಮಾಡಿ ಅದಕ್ಕೊಂದು ಪರಿಹಾರ ದಾರಿಯನ್ನು ತೋರಿಸ್ತಾಳೆ ಅಂತಂದೇಳಿ ಆಕೆಗೆ ನಡ್ಕೊಂಡಂಥವ್ರಿಗೆ ಯಾವತ್ತಿಗೂ ಇಲ್ಲಿ ಕ್ಷೋಭೆ ಬರಲಾರ್ದಂತೆ ಮುತ್ತೈದೆ ಸೌಭಾಗ್ಯಕ್ಕೆ ಒಂದು ಆಶೀರ್ವಾದ ಮಾಡ್ತಾಳೆ ಅಂತಕ್ಕಂಥ ಒಂದು ನಂಬಿಕೆ ಇರುವಂತಹದ್ದು. ಜೊತೆಗೆ ಪಕ್ಕದಲ್ಲಿ ಒಂದು ಉಪ್ಪಿನ ಮಾಳಮ್ಮ ಅಂತಿದ್ದಾಳೆ, ಭಾಳ ಅದ್ಭುತವಾದದ್ದು ನೋಡ್ರಿ. ಆ ದುರ್ಗಾಂಬಿಕೆನೇ ಆ ಅವತಾರವನ್ನು ತಾಳಲ್ಲಿ ಉಪ್ಪಿನ ಮಾಳಮ್ಮನ ರೂಪದಲ್ಲಿ ಅದಾಳೆ. ಆಕೆ ಏನು ಮಾಡ್ತಾಳೆ ಅಂದರೆ, ಯಾರು ಬಂದು ಉಪ್ಪಿನ ಸೇವೆ ಮಾಡ್ತಾರೋ ಅವ್ರಿಗೆ ಕಲ್ಯಾಣ ಆಗಲಿ ಅಂತ ಮೊದಲನೇ ಮಾತು. ಯಾರ ಮನೆಯಲ್ಲಿ ಮೇಲಿಂದ ಮೇಲೆ ಮಕ್ಕಳಿಗೆ ಕಾಯಿಲೆಗಳು ಬರ್ತವೋ, ಬೇರೆ ಬೇರೆ ಅವರಿಗೆ ದೋಷಗಳಿರ್ತವೋ, ಅವನ್ನೆಲ್ಲ ನಿವಾರಣೆ ಮಾಡ್ಬೇಕಂದ್ರೆ ಉಪ್ಪು ತಗೊಂಡೋಗಿ ಅಡುಗೆ ಮಾಡಿರಿ, ಗಂಜಿಯೆಲ್ಲ ಹಾಕಿ ಕುಡಿಸ್ರಿ, ಅಡುಗೆಯೆಲ್ಲ ಹಾಕಿ ಕುಡಿಸ್ರಿ, ದನಗಳಿಗೆ ಕುಡಿಯೋ ನೀರಿನಲ್ಲಿ ಹಾಕ್ರಿ, ಮುಸರೆ ಬಾನಿಯಲ್ಲಿ ಹಾಕ್ರಿ, ಏನೇ ರೋಗಗಳಿದ್ರೂ ಅವು ನಿವಾರಣೆ ಆಗ್ತವೆ ಅಂತಕ್ಕಂಥದ್ದು ಇವತ್ತಿಗೂ ಅದು ನಡೀತಾ ಇದ್ದಿಲ್ಲಿ ಆ ಪರಿಪಾಠವಾಗಿ. ಅಂದರೆ ಇವೆಲ್ಲವುಗಳು ಒಂದು ಇತಿಹಾಸವನ್ನು ಅಷ್ಟು ನಾವು ಗಮನಿಸಿದರೆ ಸಿದ್ದೇಶ್ವರರು ಏನು ಮಾಡಿದ್ರಪ್ಪ ಅಂತಂದರೆ, ಅವರು ತಪಸ್ಸಾಧನೆ ಮಾಡಿ ಅವರಿಗಾಗಿ ಯಾರನ್ನೇನು ಕೇಳಲಿಲ್ಲ. ನಾನಿಲ್ಲಿ ಮಠ ಮಾಡ್ಕೊಂತೇನಪ್ಪ, ನನಗೊಂದಿಷ್ಟು ಹೊಲ ಕೊಡ್ರಿ ಅಂತ ಕೇಳಲಿಲ್ಲ. ನನಗೆ ಎಲ್ಲ ಇಲ್ಲೇ ನಿಮ್ಮೂರಾಗೆ ಇರ್ತೀನೋ, ನನಗೊಂದಿಷ್ಟು ಏನಾದರೂ ವ್ಯವಸ್ಥೆ ಮಾಡಿರಿ ಅಂತ ಕೇಳಲಿಲ್ಲ. ಅವರು ಏನು ಪ್ರಸಾದ ಸ್ವೀಕಾರ ಮಾಡಿದ್ರು, ಎಷ್ಟು ದಿವಸ ಇದ್ರೋ, ಹೆಂಗಿದ್ರೋ ಯಾರಿಗೂ ಗೊತ್ತಿಲ್ಲ ಅವು ಕಥೆಗಳು. ಆದರೆ ಅವ್ರು ಬಂದು ಇಲ್ಲಿ ಲೀಲೆ ತೋರಿಸೋಗಿದ್ರು ಅಂತದ್ದು ಮಾತ್ರ ಎಲ್ಲರೂ ಹೇಳ್ಕೊಂತಾರೆ. ಸುತ್ತಮುತ್ತ ಇಲ್ಲಿ ಅನೇಕ ಮಠಮಾನ್ಯಗಳಿಗೆ, ದೇವರುಗಳಿಗೆ, ದೇವಸ್ಥಾನಗಳಿಗೆ ಹೋಗಿ ಅಲ್ಲೆಲ್ಲ ಲೀಲೆ ತೋರಿಸಿರ್ತಾನಂತೆ. ಅಂದರೆ ಎಲ್ಲಿ ಅವತ್ತಿನ ಕಾಲದಲ್ಲಿ ದೆವ್ವಗಳ ಕಾಟ ಇಲ್ಲಿ ಬೇರೆ ಬೇರೆ ಇದ್ದಾವ್ರಪ್ಪ ಅಂತ ಹೇಳಿದ್ರೆ ಅವನ್ನೆಲ್ಲ ನಾನು ದೂರ ಮಾಡ್ತೀನಿ ಅಂತಂದೇಳಿ ಬೆತ್ತ ತಾಂಡೋಗಿ ಎಲ್ಲೆಲ್ಲಿ ಆತ ಇಟ್ಟಿದ್ನೋ ಅದೇ ಒಂದು ಕ್ಷೇತ್ರವಾಗಿ ಅಲ್ಲಿ ಪವಾಡಗಳು ನಡೆದಿರುವಂಥದ್ದು ಇವತ್ತು ನೋಡ್ತಾ ಇದ್ದೀವಿ. ಅಂದರೆ ಇವೆಲ್ಲ ಇತಿಹಾಸಗಳನ್ನು ನೋಡಿದರೆ ಮಹಾತ್ಮರು, ಹಿಂದಿನ ದೈವೀ ಪುರುಷರು ಬೇರೆ ಬೇರೆ ಅವತಾರ ತಾಳಿ ಕಾಲದಲ್ಲಿ ಆ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡುವಂಥದ್ದಾಗ್ತದೆ ಅಂತಕ್ಕಂಥದ್ದು. ಇದೇ ಹಿನ್ನೆಲೆ ಒಳಗೆ ಇವತ್ತು ನಿಮಗೊಂದು ಮಹತ್ವದ ಸಂಗತಿಯನ್ನು ನಾನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನು ಅಂತಂದರೆ, ತಪೋಕ್ಷೇತ್ರ ಕಣ್ಮಕುಪ್ಪಿ ಗವಿಮಠದ ಶಸ್ತಲ ಬ್ರಹ್ಮ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯರು ನಿಮಗೆಲ್ಲರಿಗೂ ಗೊತ್ತಿರುವಂಥವ್ರೆ. ಅವರು ಪಟ್ಟಾಧಿಕಾರ ಆಗುವಾಗ ನಿಮ್ಮೂರಿನ ಪಕ್ಕದಲ್ಲೇ ಇರುವಂಥ ಕಡೂರಲ್ಲಿ ಅಲ್ಲಿ ನಮ್ಮ ಗುರುಪಾದಾರಾಧ್ಯ ಶಾಸ್ತ್ರಿಗಳ ಹತ್ರ ಜ್ಯೋತಿಷ್ಯ ಕಲೀಲಿಕ್ಕೆ ಬಂದಂಥವ್ರು. ಅವರು ಚಿಕ್ಕಮಾಗಡಿಯಲ್ಲಿ, ಶಿಕಾರಿಪುರ ಚಿಕ್ಕಮಾಗಡಿಯಲ್ಲಿ ಹುಟ್ಟಿ ಬೆಳೆದಂಥವರು. ಆ ಗುರುಪಾದಾರಾಧ್ಯರು ಅವ್ರ ಮೇಲೆ ಭಾಳ ವಿಶಿಷ್ಟವಾದ ಪ್ರೇಮ. ಶಂಭುಲಿಂಗಯ್ಯ ಅಂತ ಒಂದು ಪೂರ್ವಾಶ್ರಮದ ಹೆಸರು. ಅವರು ಜಾತಕನೆಲ್ಲ ಪರಿಶೀಲನೆ ಮಾಡಿ ಮುಂದೆ ಈ ಜಗತ್ತನ್ನು ಆಳುವಂಥ ದೊರೆ ಆಗ್ತಾನೀತ ಅಂತಂದೇಳಿ ಮನಸ್ಸಲ್ಲೇ ಇಟ್ಕೊಂಡು ಅವ್ರನ್ನ ಜೊತೆಗೆ ಇಟ್ಕೊಂಡು ಎಲ್ಲ ಜ್ಯೋತಿಷ್ಯವನ್ನು ಕಲಿಸ್ತಾ ಹೋಗ್ತಾರೆ. ಆ ಜ್ಯೋತಿಷ್ಯನೇ ಒಂದು ಬಂಡವಾಳವಾಗಿ ಸ್ವೀಕಾರ ಮಾಡ್ಕೊಂಡು ಬಂದಂಥವರು ಕಣ್ಮಕುಪ್ಪಿ ಗವಿಮಠಕ್ಕೆ. ಅವತ್ತಿನ ಹಿಂದಿನ ಗುರುಗಳು
ಜನರ ನಿಂದನೆಗೆ ಅವರು ಈ ಲೋಕದಲ್ಲೇ ಇರೋದು ಬೇಡ ಅಂತಂದೇಳಿ ತಾವು ಲಿಂಗದೊಳಗಾದಂಥ ಒಂದು ಹಿನ್ನೆಲೆ. ಅವತ್ತು ಆ ಮಠಕ್ಕೆ ಯಾರೂ ಬಂದು ಹೋಗುವಂಥ ಪರಿಸ್ಥಿತಿ ಇದ್ದಿಲ್ಲ. ಪ್ರಾಯಶಃ ಇಂದಿನ ಗುರುಗಳು ಲೋಕದ ನಿಂದನೆ ಎಷ್ಟು ಕಠೋರವಾಗಿರ್ತತೆ, ಎಷ್ಟು ಕೆಟ್ಟದಿಂದ ಕೂಡಿರ್ತತೆ ಅನ್ನೋದಕ್ಕೆ ಆ ಮುಮ್ಮಡಿ ಶಾಂತಲಿಂಗರ ಒಂದು ವಿಚಾರಧಾರೆಗಳೇ ನಮಗೆ ನಿಜವಾಗಲೂ ಎರಡು ರೀತಿಯ ಒಂದು ಪಾಠವನ್ನು ಹೇಳ್ಕೊಡ್ತವೆ. ಒಂದು, ಯಾರು ಗುರುವನ್ನು ನಂಬಿದಂಥ ಭಕ್ತರು, ಅಮ್ಮ ಸ್ವಲ್ಪ ಹೊತ್ತು ಮೊಮ್ಮಗಂತ ಆಮೇಲೆ ಮಾತಾಡುವಂತೆ, ಈಗ ಆ ಗುರುವಿನ ಜೊತೆಗೆ ನಾವು ಸರಿಯಾದ ರೀತಿ ಭಕ್ತರು ನಿಲ್ಲಿಲ್ಲ ಅಂತಂದರೆ ಗುರು ಈ ಲೋಕ ಬಿಟ್ಟು ಹೋಗ್ತಾನೆ ಅನ್ನೋದಕ್ಕೆ ಮುಮ್ಮಡಿ ಶಾಂತಲಿಂಗರು ನಮಗೆ ಉದಾಹರಣೆ ಆಗ್ತಾರೆ. ಮತ್ತೊಂದು ಉದಾಹರಣೆ ಆಗ್ತಾರೆ, ನಿಂದನೆಗಳಿಂದ ದೂರ ಇದ್ದು ಒಳ್ಳೆಯದನ್ನು ಮಾತ್ರ ಕಾಪಾಡ್ರಿ ಅಂತ ಮುಂದೆ ಒಳ್ಳೆಯ ಶಕ್ತಿವಂತ ಗುರು ಇಲ್ಲಿ ಬರ್ತಾನೆ. ನಿಂದನೆಕಾರರು ಏನು ಉಪದ್ವ್ಯಾಪಿತನ ಮಾಡಿದ್ರು ಅವರಿಗೆ ಶಮನವನ್ನು ಮಾಡುವಂಥ ಗುರು ಇಲ್ಲಿ ಬರ್ತಾನೆ ಅಂತ ಅನ್ನೋದಕ್ಕೆ ಅವರೇ ಒಂದು ಸಾಕ್ಷಿ ಅಂತಕ್ಕಂಥದ್ದು. ಪ್ರಾಯಶಃ ಮುಮ್ಮಡಿ ಶಾಂತಲಿಂಗರ ಒಂದು ಸಂಕಲ್ಪ ಶಕ್ತಿನೇ ಇವತ್ತಿನ ಕಣ್ಕುಪ್ಪಿ ಸ್ವಾಮಿಗಳು. ಅವರು ಬಂದಾಗ ಆ ಮಠಕ್ಕೆ ಏನೂ ಇಲ್ಲ, ಮಠಕ್ಕೆ ಇವತ್ತಿಗೂ ಆದಾಯ ಏನಿಲ್ಲ, ಭಕ್ತರೇ ಆದಾಯ. ಆದರೆ ಆ ಮಠದಲ್ಲಿ ಸಮೃದ್ಧವಾದಂಥ ಒಂದು ಸಂಸ್ಕೃತಿಯನ್ನು ಹುಟ್ಟಾಕಿ ಬೆಳೆಸ್ತಾರೆ. ಅವರು ಬಂದಾಗ ಒಂದು ಮಾತು ಹೇಳಿದರು, ನಾನು ಅವತ್ತು ಹೊಸದಾಗಿ ಪಟ್ಟಾಧಿಕಾರ ಆದಾಗ ಕೇಳಿದ್ದೆ, ಬುದ್ಧಿ ಈ ಮಠಕ್ಕೆ ಭಾಳ ಜನ ಭಕ್ತರಿದ್ದಂಗೆ ಇದ್ದಾರೆ ಅಂದರೆ, ಹೆಮ್ಮಾಳಿ ಮಠ ನಾವು ಭಕ್ತರಿಲ್ಲ ಅಂತ ತಿಳ್ಕೊಂಡಿವಿ, ಜೀರೋ ಅಂತ ಇವತ್ತು ಅನ್ಕೊಂಡಿವಿ ಅಂದರು. ಪಟ್ಟಾಧಿಕಾರ ಆದ ದಿವಸ ಹೇಳಿದ್ದಿದ್ದು. ಅಲ್ಲಿ ಬುದ್ಧಿ ಇಷ್ಟು ಜನ ಭಕ್ತರೆಲ್ಲ ಸೇರಿದ್ದಾರೆ, ನೀವು ಭಕ್ತರೇ ಇಲ್ಲ ಅಂತ ಹೇಳ್ತೀರಲ್ಲ ಅಂತ. ಭಕ್ತರಾದರೆ ಧರ್ಮದ ಶಿಷ್ಯರು ಬೇಕಲ್ಪ ನಮಗೆ. ಗುರುವಾಗಿ ಇವತ್ತು ಅಧಿಕಾರ ಸ್ವೀಕಾರ ಮಾಡೀನಿ ಅಂದರೆ ಇವತ್ತಿನಿಂದ ಶಿಷ್ಯತ್ವ, ನಿಜವಾದ ಧರ್ಮ ಪರಿಪಾಲನೆ ಮಾಡುವಂಥ ಶಿಷ್ಯರ ಸಂಖ್ಯೆಯನ್ನು ನಾವು ಬರ್ಕಂತ ಹೋಗ್ತೀವಿ ಅಂತಂದರು. ಆ ಮಾತಿನಲ್ಲಿ ಭಾಳ ಅರ್ಥ ಇತ್ತು. ಅವ್ರು ಏನು ಸಂಕಲ್ಪ ಮಾಡಿದರು ಅಂದರೆ, ನಮ್ಮ ಜೀವಿತಾವಧಿವರೆಗೆ ಪರಮಾತ್ಮ ಎಷ್ಟು ಆಯುಷ್ಯ ಕೊಡ್ತಾನೋ ಅಷ್ಟು ಆಯುಷ್ಯವನ್ನು ಧರ್ಮಪರವಾಗಿಯೇ ನಾವು ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ, ಆಚಾರಕ್ಕೆ ಬದ್ಧವಾಗಿರಬೇಕು ಅಂತಕ್ಕಂಥದ್ದು ಒಂದು ಸಂಕಲ್ಪ. ಯಾವುದೇ ಕಾರಣದಿಂದನೂ ಪರಿಸ್ಥಿತಿಗಳಿಗೆ, ಸಂದರ್ಭೋಚಿತವಾಗಿ ಬರುವಂಥ ಸನ್ನಿವೇಶಗಳಿಗೆ ನಾವು ಮನಸ್ಸೋತು ಅವ್ರ ಜೊತೆಗೆ ಹೊಂದಾಣಿಕೆ ಆಗುವಂಥದ್ದು ಬೇಡ ಅಂತಕ್ಕಂಥ ಕಠೋರವಾದ ನಿಲುವು. ಪ್ರಾಯಶಃ ಈ ಸಿದ್ದೇಶ್ವರ ಜೀವನವೂ ಹಾಗೆ. ಈ ಕ್ಷೇತ್ರದಲ್ಲಿ ನೆಲೆಗೊಂಡಿರುವಂಥ ಸಿದ್ದೇಶ್ವರ, ಯಾರ ಹಂಗೂ ಬೇಡಪ್ಪ ನನಗೆ ಜಗತ್ತಿನ ಹಂಗೆ ತಾಂಡು ನಾನೇನು ಮಾಡಲಿ ಅಂತ. ಪರಮಾತ್ಮ ನನಗೆ ಕಳಿಸಿರೋದು ಜಗತ್ತಿನ ನೋವನ್ನು ಪರಿಹರಿಸುವಂಥ ಕಳಿಸ್ಯಾನಷ್ಟೇ. ಅವರು ಮತ್ತೆ ಅವನಿಂದ ಬೇಡಿ ಇಸ್ಕೊಂಡು ನಾನು ಯಾಕೆ ಅವನು ಹೊತ್ಕೊಂಡು ಅಡ್ಡಾಡಲಿ ಅಂತ. ಪ್ರಾಯಶಃ ಅವ್ರು ಏನೂ ಕೇಳಲಾರ್ದಲೇ ಮಾಡಿದಂಥದ್ದು. ಇವತ್ತಿನ ಕಣ್ಕುಪ್ಪಿ ಸ್ವಾಮಿಗಳು ಯಾರಿಂದನೂ ಕಾಣಿಕೆ ಎಷ್ಟಿಟ್ಟರಂತ ನೋಡಿ ಎಂದೂ ಪ್ರಶ್ನೆ ಹೇಳಲಿಲ್ಲ. ಯಾರಾದರೂ ನೋಡಿರ ಹಂಗೆ ನೋಡಿದ್ದು ಇಲ್ಲ. ಅವ್ರ ಕಷ್ಟ ಏನೋ ಮತ್ತು ಕೇಳ್ತಾರೆ, ಅದಕ್ಕೆ ಪರಿಹಾರ ತೋರಿಸ್ತಾರೆ. ಇದು ಮಹಾತ್ಮರ ನಡೆ ಅಂತಕ್ಕಂಥದ್ದು. ಈ ಕಣ್ಕುಪ್ಪಿ ಸ್ವಾಮಿಗಳು ಅಲ್ಲಿ ಫಸ್ಟ್ನೇ ದಿವಸ ಒಂದು ಮಾತು ಹೇಳಿದರು. ಈ ಕ್ಷೇತ್ರದ ಹಿಂದಿನ ಗುರುಗಳ ಶಕ್ತಿ ತಪಸ್ಸಾಧನೆ ಮಾಡಿದಂಥವರು, ಆದರೆ ಇವತ್ತಿನ ಲೋಭಿತನ ಮತ್ತು ಸ್ವಾರ್ಥಪರವಾದ ಕೂಡಿರುವಂಥ ಭಕ್ತರಿಗೆ ಆ ಶಕ್ತಿ ವಲಯದಲ್ಲಿದ್ದು ಅಂತ ಹೇಳಿದರು. ಏನು ಮಾಡ್ಬೇಕು ಬುದ್ಧಿ ಅದು ಅಂತ ಹೇಳಿದಾಗ ಅವರೊಂದು ಕುಂಡಲಿ ಹಾಕಿ ಅಷ್ಟಮಂಗಲ ಪ್ರಶ್ನೆ ಮಾಡಿ ಹೇಳಿದರು. ಒಬ್ಬ ತಪಸ್ವಿ ಜಗದ್ಗುರುಗಳನ್ನ ಕರ್ಕೊಂಬಂದಿಲ್ಲ, ಅನುಷ್ಠಾನ ಮಾಡಿದರೆ ಪ್ರಾಯಶಃ ಆ ಶಕ್ತಿ ಮತ್ತು ಜಗತ್ ಕಲ್ಯಾಣಕ್ಕಾಗಿ ಅದು ಹೊರಗೆ ಬರ್ತತೆ ಅಂತ ಹೇಳಿದರು. 2005ನೇ ಇಸ್ವಿಯಿಂದ 6ನೇ ಇಸ್ವಿಯಿಂದ ಅವರು ಸಂಕಲ್ಪ ತೊಟ್ಟಂಥವ್ರು ಪ್ರಯತ್ನ ಮಾಡಿದರೆ 2013ಕ್ಕೆ ಕೇದಾರ ಜಗದ್ಗುರುಗಳು ಬಂದು ಶ್ರಾವಣ ಮಾಸದಲ್ಲಿ ಒಂದು ಕಠೋರವಾದಂಥ ತಪಸ್ಸಾಧನೆಯಿಂದ ಮಾಡಿಕೊಟ್ರು. ಅವತ್ತಿನಿಂದನೇ ಆ ಮಠದ ಗದ್ದಿಗೆನೂ ಪೂರ್ಣ ಆಯಿತು, ಕಳಸಾರೋಹಣಗಳಾದವು. ಮುಂದೆ ಆ ಮಠದ ಶಕ್ತಿ ಹೊರಗೆ ಹೊಮ್ಮಿತು ಅಂತಂದೇಳಿ ಅಲ್ಲೇವರೆಗೂ ಕಣ್ಕುಪ್ಪಿ ಸ್ವಾಮಿಗಳು ಒಂದು 100 ಕಿಲೋಮೀಟ್ರ್ ವ್ಯಾಪ್ತಿ ಒಳಗಷ್ಟೇ ಓಡಾಡ್ತಾಯಿದ್ರು. ಯಾಕಂದರೆ ಅವರ ಆಚಾರ, ಅವ್ರ ಪದ್ಧತಿಗಳನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಆದರೆ ಅನುಷ್ಠಾನ ಆದಮೇಲೆ ಕೇದಾರ ಜಗದ್ಗುರುಗಳ ಆದೇಶ ಅಂತ ಅವರು ಸೀಮಾತೀತರಾದರು. ಇಲ್ಲಿಂದ ಬಿಟ್ಟು ಕೇದಾರಕ್ಕೆ ಕರ್ಕೊಂಡು ಹೋದ್ರು ಗುರುಗಳು 2015ನೇ ಇಸ್ವಿ ಒಳಗೆ. ಹೋಗಿ ಅಲ್ಲಿ ಅವರಿಗೆ ಅನುಷ್ಠಾನ ಮಾಡಲಿಕ್ಕೆ ಹಚ್ಚಿದ್ರು. ಪ್ರಥಮ ಅನುಷ್ಠಾನ ಮಧ್ಯಮಹೇಶ್ವರ ಕ್ಷೇತ್ರ ಅಂತ ಭಾಳ ಕಠೋರವಾದಂಥ ಒಂದು ತಪಸ್ಸಿನ ಸ್ಥಳ ಅದು. ಅಲ್ಲಿ ಇವತ್ತಿಗೂ ಲೈಟ್ ಇಲ್ಲ. ಒಂದು ಬೆಂಕಿಪಟ್ಟಣ ಬೇಕಂದ್ರೆ 22 ಕಿಲೋಮೀಟ್ರ್ ಕೆಳಗೆ ಬರಬೇಕು. ಆ ರೀತಿ ಒಂದು ಪವಿತ್ರ ಪರಿಸರದಲ್ಲಿ 183 ದಿವಸ ನಾವಲ್ಲಿ ಹೋದವರು ಜೀವ ಉಳಿಸ್ಕೊಂಡು ವಾಪಸ್ ಬಂದರೆ ಸಾಕಪ್ಪ ಅಂತಿರ್ತೀವಿ. ಒಂದು ದಿವಸ ಹೋಗಿ ವಾಪಸ್ ಬರೋದ್ರೊಳಗೆ. ಆದರೆ 183 ದಿವಸ ಕಠಿಣ ವ್ರತ, ಒಂದೇ ಹೊತ್ತು ಪ್ರಸಾದ, ಅದು ಏನು ಅಲ್ಪ ಪ್ರಸಾದ, ದೇವರಿಗೆ ಏನು ಎಡೆ ಮಾಡ್ತೀವೋ ಅದರ ಕಾಲಭಾಗ ಅಷ್ಟೇ ತಗೋಬೇಕು ಅಂತಕ್ಕಂಥದ್ದು ನಿಯಮ. ಅಷ್ಟು ನಿಯಮಗಳನ್ನು ಹಿಡಿದು 33 ಸೂಕ್ತಿಗಳು, ಪುರುಷ ಸೂಕ್ತಿ ಹೇಳ್ತೀರಲ್ಲ ನೀವು ಶಾಸ್ತ್ರಗಳೇ, ಅಂಥ 33 ಸೂಕ್ತಿಗಳು, ದೇವಿ ಸೂಕ್ತಿ, ರುದ್ರ ಸೂಕ್ತಿ ಭಾಳಷ್ಟು ಬರ್ತವೆ. ಅವುಗಳೆಲ್ಲವುಗಳನ್ನು ಜೊತೆಗೂಡಿಕೊಂಡು ಬೆಳಿಗ್ಗೆ ಅವ್ರು 7 ಗಂಟೆಗೆ ಅವರು ಪೂಜೆ ಕೂತ್ಕೊಂಡ್ರೆ 1 ಗಂಟೆಗೆ ಪೂಜೆ ಮುಗಿಯೋದು.
1 ಗಂಟೆಗೆ ದೇವರ ಪೂಜೆ ಮತ್ತು ಮಧ್ಯಮೇಶ್ವರನಿಗೆ ಹೋಗಿ ಭೋಗ ಪೂಜೆ ಅಂತ ಆಗ್ತಿತ್ತು. ಆ ಪೂಜೆ ಮುಗಿಸ್ಕೊಂಬರತ್ತೆ 3 ಗಂಟೆ. 3 ಗಂಟೆ ಮೇಲೆ ಒಂದು ಸ್ವಲ್ಪ ಭಾಗ ಅಂದರೆ ನಾವೇನು ಊಟ ಮಾಡ್ತೀವಲ್ಲ ದಿವಸ ನಾವು ಸಹಜವಾಗಿ ಅದ್ರ ಕಾಲು ಭಾಗ ಅಂತ ಅಂದ್ಕೊಂಡ್ರೆ ಅಷ್ಟೇ ಊಟ ಮಾಡೋದು. ಮತ್ತು ತಿರುಗಿ ಮಾರನೇ ದಿವಸ 3 ಗಂಟೆಗೆ ಪ್ರಸಾದ, ಅಲ್ಲಿವರೆಗೆ ಏನಿಲ್ಲ. ಇಂಥ ಒಂದು ಕಠಿಣ ವ್ರತವನ್ನು ಮಾಡಿ ಅಲ್ಲ ದೈವಿ ಶಕ್ತಿಯನ್ನು ಹೊಲಿಸ್ಕೊಂಬಂದಿದ್ರೆ 2015ರಲ್ಲಿ. ಮುಂದೆ 2018ರಲ್ಲಿ ಉಕ್ಕಿ ಮಠದಲ್ಲಿ ಮತ್ತೆ 183 ದಿವಸ ಅನುಷ್ಠಾನ ಮಾಡ್ತಾರೆ. ಪಂಚಕೇದಾರಗಳ ಗದ್ದಿ ಸ್ಥಾನ ಅದು. ಆ ನಂತರ 2019ರಲ್ಲಿ ಕೇದಾರನಾಥನ ಸಂಪೂರ್ಣ ಅಧಿಕಾರ ಅವರಿಗೆ ಕೊಟ್ಟಿದ್ರು ಅವಾಗ ಸರ್ಕಾರದಿಂದ. ಸಂಪೂರ್ಣ ದೇವರ ಎಲ್ಲ ಕ್ರಿಯೆಗಳನ್ನು ಮಾಡುವಂತಹದ್ದು ನಿಮ್ಮಿಂದನೇ ಆಗಲಿ, ನಿಮ್ಮ ಅನುಷ್ಠಾನನೂ ಮಾಡಿರಿ ಅದಾಗಲಿ. ಅವಾಗಂತೂ ದಿವಸಕ್ಕೆ ಕೇವಲ 3 ತಾಸು ವಿಶ್ರಾಂತಿ ತಾಂತಿದ್ರು ಅವರು, 3 ತಾಸು. ಇನ್ನು ಉಳಿದಂತೆ 21 ತಾಸು ದೇವರ ಒಂದು ಸೇವೆಯಲ್ಲೇ ಇರ್ತಿದ್ರು ಅವರು. ಇಂಥ ಒಂದು ತಪಸ್ಸಾಧನೆ ಮಾಡಿ ಬಂದರು. ಮಾಡಿ ಬಂದ ಮೇಲೆ ಮುಂದೆ ಕೆಲವರು ಇಲ್ಲಿ ಪ್ರಶ್ನೆ ಮಾಡಿದಂತಾರೆ, ಹೌದು ಅಷ್ಟೆಲ್ಲ ತಪಸ್ಸು ಮಾಡಿ ಏನು ಪ್ರಯೋಜನ, ಈ ಸಮಾಜದೊಳಗೆ ಯಾರು ಶುದ್ಧರದಾರೆ, ಎಲ್ಲಿ ನೋಡಿದ್ರಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ಪ್ರಶ್ನೆಯನ್ನು ಮಾಡಿದಂಥ ಒಂದು ಮಾತುಗಳನ್ನು ನಾವು ಕೇಳಿದ್ವಿ. ಗುರುಗಳು ಅವಾಗ ಹೇಳ್ತಿದ್ರು ಅದಕ್ಕೆಲ್ಲ ಕಾಲನೇ ಉತ್ತರ ಕೊಡ್ತತೆ ಅಂತ ಹೇಳಿದರು. ನನಗೆ ಇದ್ದ ಸ್ವಯಂ ಅನುಭವ ಇದು. ಪ್ರಾಯಶಃ ಆ ಕಾಲ ಉತ್ತರ ಈಗ ನಾವು ಕಂಡುಕೊಳ್ಳುವಂಥ ಕಾಲ ಬಂದಿದೆ. ಮುಂದೆ ಕೇದಾರ ಜಗದ್ಗುರುಗಳು ಅವರಿಗೆ ಒಂದು ಆಜ್ಞೆ ಮಾಡ್ತಾರೆ ಕನಕುಪ್ಪ ಸ್ವಾಮಿಗಳಿಗೆ, ನೀವು ದಾವಣಗೆರೆ ಪರಿಸರದೊಳಗೆ ಒಂದು ಮಠವನ್ನು ಕಟ್ಟ್ರಿ ಅಂತ. ಅದಕ್ಕೆ ದಕ್ಷಿಣ ಕೇದಾರ ವೈರಾಗ್ಯಧಾಮ ಅಂತ ಹೆಸರಿಟ್ಟಿದ್ದಾರೆ. ಅದು 2023ರಲ್ಲಿ ಉದ್ಘಾಟನೆ ಆಗಿತ್ತು. ನೀವು ಭಾಳಷ್ಟು ಜನ ಅವತ್ತು ಬಂದಿರಿ ಅಲ್ಲಿಗೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಆದರೆ ಈ ವರ್ಷ ಅದಕ್ಕೊಂದು ಮಹತ್ವದ ಸಂಕಲ್ಪ ತೊಟ್ಟರು. 2023 ಅದು ಉದ್ಘಾಟನೆ ಆದ ಮೇಲೆ ಜನವರಿ 27ನೇ ತಾರೀಕು ಉದ್ಘಾಟನೆ ಆಗ್ತದೆ. ಏಪ್ರಿಲ್ ತಿಂಗಳಲ್ಲಿ ಒಂದು ಮಹತ್ವದ ಸಂಕಲ್ಪಕ್ಕೆ ಬರ್ತಾರೆ ಅವರು. ಬಂದು ಮುಂದೆ ಶ್ರಾವಣ ಮಾಸದಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. ಇದಕ್ಕೊಂದು ಆ ಮಠಕ್ಕೊಂದು ಶಕ್ತಿ ಮತ್ತು ಭವಿಷ್ಯತ್ತಿನಲ್ಲಿ ಸಾವಿರಾರು ವರ್ಷಗಳ ಕಾಲ ಈ ಕ್ಷೇತ್ರ ಬಂದ ಜನರಿಗೆ ಕಷ್ಟವನ್ನು ಪರಿಹರಿಸುವಂಥ ಒಂದು ಧರ್ಮಕ್ಷೇತ್ರವಾಗಬೇಕು ಅಂತಂದೇಳಿ ಉತ್ತರ ಭಾರತದಲ್ಲಿ ಆ ಕೇದಾರನಾಥ ಅದರಿಂದ ದಕ್ಷಿಣ ಭಾರತದಲ್ಲಿ ಆತನ ಶಕ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪ ತೊಟ್ಟು ಜನಕ್ಕೆ ಒಂದು ಯೋಜನೆಯನ್ನು ಕೊಡ್ತಾರೆ. ಶಿವಪಂಚಾಕ್ಷರಿ ಮಹಾಮಂತ್ರದ ಲಿಖಿತ ಜಪ ಯಜ್ಞ ಅಂತಕ್ಕಂಥದ್ದು. ಲಿಖಿತವಾಗಿ ಪ್ರತಿಯೊಬ್ಬರಿಂದ ಬರೆಸುವಂಥ ಕೆಲಸ. ಆ ಕೆಲಸ ಎಷ್ಟರ ಮಟ್ಟಿಗೆ ಅಂದರೆ ನಾವು ಪ್ರಾರಂಭದಲ್ಲಿ ಇದು ಮಾಡಿದಾಗ ಬರೀ ಒಂದು 1,000 ಬರ್ಸ್ಬೋದು, 5,000 ಬರ್ಸ್ಬೋದು, 11,000 ಬರ್ಸ್ಬೋದು ಅಂದ್ಕೊಂಡಿದ್ವಿ. ಆದರೆ ಗುರುಗಳ ಸಂಕಲ್ಪ ದೊಡ್ಡ ಶಕ್ತಿ ಇದೆ. ಇವತ್ತಿಗೆ ಅವರು ಎಷ್ಟು ಸಂಕಲ್ಪಕ್ಕೆ ತೊಟ್ಟಾರಂದರೆ 33 ಕೋಟಿ ಜಪಯಜ್ಞವನ್ನು ಬರೆಸಬೇಕು ಅಂತಕ್ಕಂಥ ಶಿವಪಂಚಾಕ್ಷರಿ ಮಹಾಮಂತ್ರ. ಈಗಾಗಲೇ 28 ಕೋಟಿಯಷ್ಟು ಬರೆಯಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 18 ಕೋಟಿಯಷ್ಟು ವಾಪಸ್ ಬಂದಿದ್ದಾವೆ. ಇನ್ನೂ ಕೆಲವು ಬರುವಂಥದ್ದಿದ್ದಾವೆ. ಆ ಭಾಗದಲ್ಲಿ ನಮ್ಮ ಕಡೂರು ಬಸಪ್ಪಯ್ಯನವರು 2,000 ಪುಸ್ತಕಗಳನ್ನು ತಂದು ಈ ಪರಿಸರದ ಅಷ್ಟೇ ಅಲ್ಲ, ಗದಗ ಜಿಲ್ಲೆ ಎಲ್ಲೆಲ್ಲೋಗ್ಯಾವ ಆ ಪುಸ್ತಕ ಗೊತ್ತಿಲ್ಲ. ಇಲ್ಲಿಂದ ಹೊರ ರಾಜ್ಯಗಳಿಗೆ ಹೋಗಿದ್ದಾವೆ, ಹೊರ ದೇಶಗಳಿಗೆ ಹೋಗಿದ್ದಂಥ ಒಂದು ಹಿನ್ನೆಲೆ. ಫಾರಿನ್ನಾಗೂ ಹೋಗಿ ಬರ್ಕೊಟ್ಟಾರೆ. ಇಂಗ್ಲೀಷು, ಕನ್ನಡ, ಹಿಂದಿ, ತೆಲುಗು, ಮರಾಠಿ, ತಮಿಳು, ಮಲಯಾಳಿ, ಬಂಗಾಲಿ ಭಾಷೆ ಒಳಗೂ ಬರೆದುಕೊಟ್ಟಂಥದ್ದು ಪಂಚಾಕ್ಷರಿ ಮಹಾಮಂತ್ರವನ್ನು. ಅಂದರೆ ಇದರ ಮೂಲ ಉದ್ದೇಶ ಏನು ಅಂತಂದರೆ ಭಾಷೆ ನಮಗಾಗಿ ಮೀಸಲು, ಆದರೆ ದೈವ ಎಲ್ಲರಿಗೂ ಮೀಸಲು ಅಂತ, ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತಕ್ಕಂಥದ್ದು. ಪ್ರಾಯಶಃ ಅದು ಅಷ್ಟೇ ಬರೆಸ್ತಿದ್ದಾರೆ, ಆಯಿತು ಬರೆದು ಕೊಟ್ಟರಾಯ್ತು ಅಂತ ಅಂದ್ಕೊಂಡಿದ್ವಿ. ಈಗ ಮತ್ತೊಂದು ಮಹತ್ವದ ಸಂಕಲ್ಪದ ದಿನವನ್ನು ತಂದಿದ್ದಾರೆ. ಆ ದಿನವನ್ನು ನಾವು ನೀವೆಲ್ಲರೂ ಅತ್ಯಂತ ಸದುಪಯೋಗ ಮಾಡ್ಕೋಬೇಕು. ಯಾವುದಾದ ದಿನ ಅಂದರೆ ಇದೇ ತಿಂಗಳು 22ನೇ ತಾರೀಕು ಡಿಸೆಂಬರ್ 22ಕ್ಕೆ ಶಿವಪಂಚಾಕ್ಷರಿ ಮಹಾಮಂತ್ರ ಬರೆದು ಕೊಟ್ಟಂಥ ಪ್ರತಿಯೊಬ್ಬರನ್ನು ಮಠಕ್ಕೆ ಕರೆಸಿ ಅವತ್ತು ಕೇದಾರ ಜಗದ್ಗುರುಗಳನ್ನ ಬರಮಾಡಿಕೊಂಡು ಸಂಗೀತಯುಕ್ತವಾದ ಇಷ್ಟಲಿಂಗ ಪೂಜೆ ಮಾಡಿಸಿ ಅಲ್ಲಿ ಶಿವನ ಆರಾಧನೆ, ಶಕ್ತಿ ಆರಾಧನೆ, ಪಂಚ ಆಚಾರ್ಯರ ಆರಾಧನೆ, ಪಂಚಗೋತ್ರ ಪುರುಷರ ಆರಾಧನೆ, 5 ಶಕ್ತಿ ದೇವತೆಗಳ ಆರಾಧನೆ, 12 ಜ್ಯೋತಿರ್ಲಿಂಗಗಳ ಆರಾಧನೆ. ಅಂದರೆ ಏಕಕಾಲಕ್ಕೆ ಎಲ್ಲ ಶಕ್ತಿಗಳನ್ನು ಒಂದು ಕಡೆಗೆ ತಂದು ಆ ಭಕ್ತರಿಗೆ ಯಾರು ಬರ್ಕೊಟ್ಟಾರೋ ಅವ್ರ ಮಂತ್ರಗಳು ಧರ್ಮ ಪರವಾಗಿ ನಿಲ್ಲಿ ಅಂತಕ್ಕಂಥ ಒಂದು ಸಂಕಲ್ಪ ತೊಟ್ಟು ಆ ಮಹಾಯಜ್ಞ ನಡೆಸ್ತಾ ಇದ್ದಾರೆ. ನಮಗೆ ಅನಿಸ್ತತೆ ಉತ್ತರ ಭಾರತದಲ್ಲಿ ಕುಂಭಮೇಳದ ಟಿ ವಿಯಲ್ಲಿ ಜಾಹೀರಾತು ಬರ್ತಿರ್ತದೆ, ನೀವು ನೋಡಿರ್ಬೋದು. ಆದರೆ ನಮ್ಮ ಕಣ್ಕುಪ್ಪಿ ಅಜ್ಜರ ಸಂಕಲ್ಪ ಎಂಥ ಅದ್ಭುತ ಸಂಕಲ್ಪ ಅಂದರೆ ನನಗಂತೂ ವೈಯಕ್ತಿಕವಾಗಿ ಭಾಳಷ್ಟು ಖುಷಿಯಾಗಿದೆ. ಒಂದು 25,000 ಜನ ಡಿಸೆಂಬರ್ 22ಕ್ಕೆ ಅಲ್ಲಿ ಸೇರ್ತಾ ಇದ್ದಾರೆ. ಎಲ್ಲಿ? ದಕ್ಷಿಣ ಕೇದಾರ ವೈರಾಗ್ಯಧಾಮ ಶಿವನಹಳ್ಳಿಯಲ್ಲಿ. ಅಂದರೆ ಪಂಚಾಕ್ಷರಿ ಮಹಾಮಂತ್ರ ಬರೆದಂಥ ಎಲ್ಲ ಪವಿತ್ರಾತ್ಮರು ಅವತ್ತು ಸೇರ್ತಾ ಇದ್ದಾರೆ. ಅಂದರೆ ಅದೊಂದು ಮಹಾಸಂಗಮ ಕ್ಷೇತ್ರ ಅವತ್ತು. ಅದೊಂದು ದೊಡ್ಡ ಅದ್ಭುತವಾದ, ಅದೇ ಕೈಲಾಸ ಅಂದರೆ ಏನು ಅಂತಂದರೆ ಅವತ್ತು ನಾವೆಲ್ಲರೂ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಅದು
ಅಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಅವತ್ತು ಹಮ್ಮಿಕೊಂಡಿದ್ದಾರೆ. ಅವರೆಲ್ಲರ ದರ್ಶನ ಮಾಡುವಂಥದ್ದು ಒಂದು ಭಾಗ್ಯ. ಜಗದ್ಗುರುಗಳು ಅವತ್ತು ನಮ್ಮೆಲ್ಲರ ಕಲ್ಯಾಣಕ್ಕಾಗಿಯೇ ಅಂಥದ್ದೊಂದು ಶಕ್ತಿ ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಅವತ್ತು ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಭಾಗದ ಜನಗಳು ನೀವು ಬರಬೇಕು ಕುಟುಂಬ ಸಹಿತ. ಜೊತೆಗೆ ಪಂಚಾಕ್ಷರಿ ಮಹಾಮಂತ್ರ ಬರ್ಕೊಂಡ ಪ್ರತಿಯೊಂದು ಕುಟುಂಬದವರು ಪಾಲ್ಗೊಳ್ಬೇಕು. ಈ ಭಾಗದ ಜನ ಯಾರೇ ಇರಲಿ, ಜಾತಿ ಮತ ಪಂಥ ಅನ್ನಲಾರ್ದರೆ ಎಲ್ಲರೂ ಬಂದು ಅವತ್ತು ಗುರುಗಳ ಪಾದ ದರ್ಶನ ಮಾಡಿದರೆ ಸಾಕು. ಅವರು ಕೈಕೊಂಡಂಥ ಸಂಕಲ್ಪದ ಶಕ್ತಿ ನಮಗೆ ಮುಂದೆ ದೊಡ್ಡ ಬೆಳಕಾಗಿ ಪರಿವರ್ತನೆ ಆಗ್ತಾಯಿದೆ. ಇಂಥದ್ದೊಂದು ಮಹಾಸಂಗಮವನ್ನು ನೋಡುವಂಥ ಭಾಗ್ಯ ಸಿಕ್ಕಿರುವಂತಹದ್ದೇ ಜೀವನದ ಪುಣ್ಯ. ಅದು ಎಲ್ಲರಿಗೂ ಎಲ್ಲ ಕಾಲಕ್ಕೆ ಸಿಗೋದಿಲ್ಲ. ಅದು ಇದರಲ್ಲಿ ಭಾಳ ವಿಶೇಷ ಅಂದರೆ, ನೀವೆಲ್ಲರೂ ಒಂದು ಪುಸ್ತಕ ಕಂಪ್ಲೀಟ್ ಮಾಡಿದರೆ 11,880 ಜಪ ಆಗ್ತವೆ. ಅಂಥವು 2 ಪುಸ್ತಕ ಬರೆದು 3 ಪುಸ್ತಕ ಬರೆದು ಹಿಂಗೆ 21,000 ಬರೆದವರಿದ್ದಾರೆ, 33,000, 64,000, 1,08,000, 11 ಲಕ್ಷ 1,08,000, 11 ಲಕ್ಷ, 33 ಲಕ್ಷ, 1,21,00,000 ಜಪ ಬರೆದಂಥ ಪುಣ್ಯಾತ್ಮರು ಅವತ್ತು ಬರ್ತಾ ಇದ್ದಾರೆ. ಅಲ್ಲಿ ವಿಶೇಷ ಅಂದರೆ ಜೀವನದಲ್ಲಿ ಅಂಥ ಪುಣ್ಯಾತ್ಮರು ಇವತ್ತಿಗೂ ಈ ಜಗತ್ತಿನೊಳಗೆ ಅದರ ಅನ್ನೋದಕ್ಕೆ ನಮಗೆ ಸಾಕ್ಷಿ ಆಗ್ತದೆ. ಅಂಥ ಅನೇಕ ಜನ ಸಿದ್ಧಿಪುರುಷರು ಬರುವಂಥ ಒಂದು ದಿನ ಅವತ್ತು. ಹಾಗಾಗಿ ಅದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳ್ತಾ, ಮುಂದೆ ಆ ಕ್ಷೇತ್ರದ ಪರಿವರ್ತನೆ ಏನು ಅಂತಂದರೆ, ಕೇದಾರನಾಥ ಮಂದಿರನೇ ಅಲ್ಲಿ ದಕ್ಷಿಣ ಕೇದಾರ ಅಂತ ಇವತ್ತು ಹೆಸರಿಟ್ಟಿರೋದು. ಅದಕ್ಕೆ ಅಲ್ಲಿ ಕೇದಾರನಾಥ ಮಂದಿರವನ್ನು ಕಟ್ಟಿಸಿ ಅದರ ಮೇಲೆ ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡಬೇಕು ಅಂತ. ಆ ಜ್ಯೋತಿರ್ಲಿಂಗದ ಕೆಳಗನೆ ನಾವು ಬರ್ಕೊಟ್ಟಂಥ ಎಲ್ಲ ಪಂಚಾಕ್ಷರಿ ಮಹಾಮಂತ್ರದ ಜೊತೆಗೆ 163 ಪರಿಕರಗಳದಾವ. ಅದೊಂದು ದೊಡ್ಡ ಯೋಜನೆ ಅದು ಗುರುಗಳದು. ಮುಂದೆ ಅವರು ಒಂದು ಮಾತು ಹೇಳಿದ್ರೆ ಕಣ್ಕುಪ್ಪಿ ಅಜ್ಜರು, ಬುದ್ಧಿ ಎಂಥಪ್ಪ ಅದ್ಭುತವಾದ ಸಂಕಲ್ಪ, ನಮಗೆ ಪ್ರಾರಂಭದಲ್ಲಿ ಇದ್ರದ್ದು ಸುಳುವೇ ಗೊತ್ತಾಗಲಿಲ್ಲ ಅಂತ. ಅದ್ರ ಗೊತ್ತಾಗೋದು ಬೇಡಪ್ಪ, ಮುಂದೆ ಅದನ್ನು ನೋಡ್ತಾ ಹೋದಂಗೆ ನಿಮಗೆ ಇನ್ನಿಷ್ಟು ಭಾವನೆಗಳು ಸಮೃದ್ಧವಾಗಿ ಬೆಳೆದು ನೀವು ಪರಿವರ್ತನೆ ಆಗ್ತೀರಿ ಅಂತ ಹೇಳಿದರು. ಹಾಗಾಗಿ ಮುಂದೆ ಅದೊಂದು ದೊಡ್ಡ ಕ್ಷೇತ್ರವಾಗಿ ಕೇದಾರನಾಥ, ಉತ್ತರದಲ್ಲಿರುವಂಥ ಕೇದಾರನಾಥನ ಶಕ್ತಿಯಲ್ಲಿ ಸ್ಥಾಪನೆ ಆಗ್ತದೆ. ಇವತ್ತಿಗೂ ಕೇದಾರನಾಥ್ನಲ್ಲಿ ಭಾಳ ಅದ್ಭುತ ಲೀಲೆಗಳು ಇವತ್ತಿಗೂ ನಡೀತದೆ. 6 ತಿಂಗಳು ಮಾನವರಿಂದ, 6 ತಿಂಗಳು ದೇವತೆಗಳಿಂದ ಪೂಜೆ ಆಗ್ತದೆ ಅಂತ. ನಾನು ಹೊಸ್ದಾಗಿ ಹೋದಾಗ ದೇವತೆಗಳಿಂದ ಎಲ್ಲಿಂದ ತರ್ತಿದ್ದಾರಪ್ಪ ಇವತ್ತಿನ ಕಾಲದಲ್ಲಿ ಅಂತ ಅಂದ್ಕೊಂಡಿದ್ದೆ. ಆದರೆ ಪೂಜೆ ಬಾಗಿಲು ಮುಚ್ಚುವಾಗ ಒಂದು ವಿಶೇಷವಾದ ಶಿವರಾತ್ರಿ ಟೈಮ್ನಲ್ಲಿ ನಾವು ಹೆಂಗೆ ಅಭಿಷೇಕ ಮಾಡ್ತೀವೋ ಹಂಗೆ ಮಾಡಿ ದೇವರ ಸುತ್ತಮುತ್ತ ನಾನು ಒಂದು ಒಡೆದ ತೆಂಗಿನಕಾಯಿ ಒಂದು ಹಿಡಿದು 1-2 kg ಸೇಬು ಇಟ್ಟು ಬಂದಿದ್ದೆ. ಮತ್ತು 6 ತಿಂಗಳು ಬಾಗಿಲು ಹಾಕಿ ಬಂದಿರ್ತಾರೆ, ಸೀಲ್ ಹಾಕಿರ್ತಾರೆ. ಈಗ ಮಿಲಿಟರಿಯವ್ರು ಕಾಯ್ತಾ ಇರ್ತಾರೆ. ನಾನು 6 ತಿಂಗಳು ಬಿಟ್ಟು ಪುನಃ ಬಾಗಿಲು ತೆಗಿವಾಗ ಹೋಗಿದ್ದೆ, ಗುರುಗಳ ಜೊತೆಗೆ ಒಳಗೆ ಹೋದ್ವಿ. ಅವಾಗ ಈಗಿನಷ್ಟು ಇನ್ನು ಕಠಿಣ ನಿಯಮಗಳು ಇದ್ದಿಲ್ಲ. ಸ್ವಾಮಿ ಕಾರ್ತಿಕ ದೀಪೋತ್ಸವ ಇಂದು ವಿಶೇಷವಾಗಿ ಗೋಧೂಳಿ ಮುಹೂರ್ತದಲ್ಲಿ ಕ್ಷೇತ್ರದಲ್ಲೇ ನಡೆದಂತಹದ್ದು. ಮಾನವ ವಿಕಾಸ ಫೌಂಡೇಶನ್ನ ಎಲ್ಲ ಸದಸ್ಯರು ಇಲ್ಲಿ ಇದರಲ್ಲಿ ಪಾಲ್ಗೊಂಡು ನಮ್ಮ ಕಡೂರಿನ ಬಸಪ್ಪಯ್ಯನವರ ಔದಾರ್ಯದಿಂದಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಸೇವಾ ಮಾಡುವಂಥ ಒಂದು ಭಾಗ್ಯ ದೊರೆತದ್ದು ವಿಶೇಷ.